ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯಾದ್ಯಂತ ಒಂದು ಬಿ ಎಡ್ನ ಸರ್ಕಾರಿ ಕೋಟಾದ ಸೀಟನ್ನು ಪಡ್ಕೊಂಡು ಬಿ ಎಡ್ನ ಮಾಡಬೇಕು ಅಂತ ಇರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ಇತರ ಮ್ಯಾನೇಜ್ಮೆಂಟ್ ಕೋಟಾದ ಪ್ರಕಾರದಲ್ಲಾಗಿರ್ಬೋದು ಒಟ್ಟು ನಾವು ಬಿ ಎಡ್ನ ಮಾಡಬೇಕೀಗ ಅಂತಕ್ಕಂಥ ಒಂದು ವೆಯ್ಟ್ ಮಾಡದಿರ್ತಕ್ಕಂಥ ವಿದ್ಯಾರ್ಥಿನಿ ಏನಿದೆಯಲ್ಲ ಅಂದರೆ ಬಿ ಎಡ್ ಕೋರ್ಸನ್ನು ಮಾಡಬೇಕು ಅಂತಕ್ಕಂಥದ್ದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿಗಳು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಪ್ರಶ್ನೆನ ಕೇಳ್ತಿದ್ರಿ. ಸೊ ಬಿ ಎಡ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳಿಸ್ಕೊಡಿ. ಅದಲ್ಲದೆ ಪ್ರಮುಖವಾಗಿ ಈಗ ಬಿ ಎಡ್ನ ಸಾಕಷ್ಟು ಸುದ್ದಿಗಳು ಹೋಗ್ತಾ ಇರೋದು ಅಂದರೆ ಒಂದು ವರ್ಷ ಬಿ ಎಡ್ ಅಂತಕ್ಕಂಥ ಸುದ್ದಿಗಳು ಹೋಗ್ತಾ ಇರೋದಾಗಿರುತ್ತೆ. ಅದರ ಬಗ್ಗೆ ಸದ್ಯಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಬಿ ಎಡ್ ಕುರಿತು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಬಿ ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ, ಯಾವ ವಿದ್ಯಾರ್ಥಿಗಳು ಅದನ್ನು ಮಾಡಬಹುದಾಗಿರುತ್ತೆ, ಸೊ ನಂತರದಲ್ಲಿ ಅದರ ಅರ್ಹತೆ ಏನಾಗಿರುತ್ತೆ, ಸೊ ಯಾವಾಗಿಂದ ಅದು ಜಾರಿ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನ ಈ ವರ್ಷದಿಂದನೇ ಜಾರಿ ಆಗ್ತಿದೆಯಾ, ಸೊ ಎಲ್ಲರೂ ಕೂಡ ಮಾಡಬಹುದು ಅಂತೆಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಇತ್ತು. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೇವೆ ಉಚಿತವಾಗಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗ್ತಿರುತ್ತೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ಹೆಚ್ಚಿಗೆ ಒಂದು ಬಿ ಎಡ್ ಕಂಟೆಂಟ್ ಅಲ್ಲಿ ವಿಡಿಯೋಸ್ ನಿಮಗೆ ಬೇಕು ಅಂತಂದ್ರೆ ಈ ವಿಡಿಯೋ ನಿಮಗೆ ಸಹಾಯ ಆದರೆ ಈ ವಿಡಿಯೋಗೆ ನೀವು ವೈಟ್ ಮಾಡ್ತಿದ್ರೆ ಒಂದು ಲೈಕ್ ಅನ್ನ ಕೂಡ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ನಂತರದಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕರ್ನಾಟಕದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರುತ್ತೆ. ನೀವು ನಮಗೆ ಮೆಸೇಜ್ ಮಾಡಿದಂತ ಸಂದರ್ಭದಲ್ಲಿ ಆ ಮುಖಾಂತರ ನಿಮ್ಮ ಒಂದು ಮೆಸೇಜ್ಗಳಿಗೆ ಬೇಗ ರಿಪ್ಲೈ ಮತ್ತೆ ನಂತರದಲ್ಲಿ ಒಂದು ಕಾಲ್ ಮುಖಾಂತರ ಕೂಡ ಮಾಹಿತಿ ನೀವು ಪಡ್ಕೋಬಹುದಾಗಿರುತ್ತೆ ಮೆಸೇಜ್ ಮುಖಾಂತರ. ಮತ್ತೆ ಅಧಿಕೃತ ನೋಟಿಫಿಕೇಶನ್ PDF ಎಲ್ಲ ಒಂದು ಬ್ರಾಡ್ಕಾಸ್ಟ್ ಲಿಂಕ್ ಅಲ್ಲಿ ಓಪನ್ ಆಗ್ತಾ ಇರುತ್ತೆ, ಅಲ್ಲಿ ಅಪ್ಲೋಡ್ ಆಗ್ತಿರುತ್ತೆ, ಅಲ್ಲಿ ವೀಕ್ಷಣೆ ಕೂಡ ಮಾಡಬಹುದಾಗಿರುತ್ತೆ ಒಂದು ಮೆಂಬರ್ ಆದಂತವರು ಅಂತ ಹೇಳ್ತಾ ಹೆಚ್ಚಿಗೆ ಒಂದು ಮಾಹಿತಿ ನಿಮಗೆ ಸೌಲಭ್ಯನೂ ಅಲ್ಲಿ ಸಿಗ್ತಾ ಇರ್ತವೆ ಅಂತ ಹೇಳ್ತಾ ಇದೀಗ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಇನ್ಸ್ಟಾಮ್ ಅಲ್ಲಿ ನಿಮಗೆ ಪಡ್ಕೋಬಹುದು ಅಂತ ಹೇಳ್ತಾ ಬಿ ಎಡ್ ಕುರಿತು. ಯಾಕಂದ್ರೆ ಎಲ್ಲೂ ಕೂಡ ಬಿ ಎಡ್ ಕುರಿತು ಹೆಚ್ಚಿಗೆ ಮಾಹಿತಿಗಳು ಲಭ್ಯ ಆಗ್ತಿರೋದಿಲ್ಲ ವಿದ್ಯಾರ್ಥಿಗಳಿಗೆ. ಈಗ ಒಂದು ವರ್ಷದ ಬಿ ಎಡ್ ಕೋರ್ಸ್ ಅಂತಕ್ಕಂಥದ್ದು ಏನಿದೆಲ್ಲ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಂಥದ್ರೆ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಸೊ ಒಂದು ಬಿ ಎಡ್ನ ಕೋರ್ಸ್ ಏನಿದೆಲ್ಲ, ಸೊ ಇಂಡಿಯಾ ಪೂರ್ತಿ ಬಿ ಎಡ್ ಕೋರ್ಸ್ ಅಂತಕ್ಕಂಥದ್ದು ಇರುತ್ತೆ. ಆದರೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಲ್ಲಿ ನಡೀತಾ ಇರೋದಾಗಿರುತ್ತೆ. ಬಟ್ ಈಗ ಒಂದು ವರ್ಷದ ಬಿ ಎಡ್ ಕೋರ್ಸ್ನ ಕುರಿತು ಸಾಕಷ್ಟು ಸುದ್ದಿ ಆಗ್ತಾ ಇರೋದಾಗಿರುತ್ತೆ ಇಂಡಿಯಾ ಪೂರ್ತಿನೂ ಕೂಡ. ಈಗ ಒಂದು ವರ್ಷದ ಕೋರ್ಸನ್ನು ಎಲ್ಲರೂ ಕೂಡ ಮಾಡಬಹುದಾ ನಾವು, ಸೊ ಅಂತಕ್ಕಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇವಾಗ ಬಿ ಎಡ್ನ ಜಾಯ್ನ್ ಆಗಬೇಕು, ಬಿ ಎಡ್ ಮಾಡಬೇಕು ಅಂತ ಇರ್ತಕ್ಕಂಥವ್ರು ಅದರ ಬಗ್ಗೆ ಹೇಳುವಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಇಂಡಿಯಾದಲ್ಲಿ ಹಿಂದಿನ ಒಂದು 10 ವರ್ಷಗಳ ಹಿಂದೆ ಒಂದು ವರ್ಷದ ಬಿ ಎಡ್ ಕೋರ್ಸ್ ಅಂತಕ್ಕಂಥದ್ದು ಜಾರಿಯಲ್ಲಿತ್ತು. ನಂತರದಲ್ಲಿ ಅದನ್ನ ಒಂದು ಚೇಂಜಸ್ ಎಲ್ಲ ಮಾಡಿ 2 ಇಯರ್ ಬಿ ಎಡ್ ಕೋರ್ಸ್ ಅನ್ನು ಜಾರಿಗೆ ಕೂಡ ತಂದ್ರು ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಹಲವಾರು ರೀತಿಯಾದಂತಹ ಚೇಂಜಸ್ಗಳು 2 ವರ್ಷದ ಬಿ ಎಡ್ ಅಲ್ಲೂ ಕೂಡ ಆಗಿರೋದಾಗಿರುತ್ತೆ. ಒಂದು ಸಂಪೂರ್ಣ ರೀತಿಯಲ್ಲಿ ಒಂದು ಬಿ ಎಡ್ ಅನ್ನ 2 ವರ್ಷದ ಬಿ ಎಡ್ ಅಲ್ಲಿ ಕಲಿಸ್ತಿದ್ದಾರೆ ಅಂತ ಹೇಳ್ಬೋದು. ಈಗ ಒಂದು ವರ್ಷದ ಬಿ ಎಡ್ ಮತ್ತೆ ಬರ್ತಿದೆ ಅಂತೆಲ್ಲ ಒಂದು ಸುದ್ದಿಗಳಾಗ್ತಿರೋದ್ರಿಂದ ಅಧಿಕೃತವಾಗಿ ಇಲಾಖೆ ಕಡೆಯಿಂದನೇ ಅಂದ್ರೆ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಅಲ್ಲೂ ಕೂಡ ಆಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿರೋದಾಗಿರುತ್ತೆ ಒಂದು ವರ್ಷದ ಬಿ ಎಡ್ ಜಾರಿ ಕುರಿತು. ಸೊ ಇದು ಫೇಕ್ ನ್ಯೂಸ್ ಅಂತ ಹೇಳಿದ್ರೆ ಎಲ್ಲ ಒಂದು ವರ್ಷದ ಬಿ ಎಡ್ ಜಾರಿಗೆ ಬರ್ತಿದೆ. ಹಾಗಾದ್ರೆ ಯಾರು ಮಾಡಬಹುದು ಒಂದು ವರ್ಷದ ಬಿ ಎಡ್ ಅನ್ನು? ಎಲ್ಲರೂ ಕೂಡ ಮಾಡಬಹುದು. ಇವಾಗ ಡಿಗ್ರಿ ಆಗತಕ್ಕಂಥವ್ರು, ಇವಾಗ ಪಿ ಯು ಸಿ ಆದಂಥವ್ರು ಡಿ ಎಡ್ ಅಂತ ಕೋರ್ಸ್ ಮಾಡ್ತಾರೆ, ಅವ್ರಿಗೆ ಅವಕಾಶ ಇರುತ್ತೆ. ಅದಕ್ಕೆ ನಂತರದಲ್ಲಿ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ ಡಿ ಎಡ್ ಅವಕಾಶ ಇರುತ್ತೆ, ಮತ್ತೆ ಬಿ ಎಡ್ಗೂ ಕೂಡ ಅವಕಾಶ ಇರುತ್ತೆ. ಪಿ ಜಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಒಂದು ಡಿಗ್ರಿ ಆಗಿರೋದ್ರಿಂದ ಅವರು ಕೂಡ ಇದನ್ನು ಮಾಡಬಹುದಾಗಿರುತ್ತೆ. ಸೊ ಇವಾಗ ಯಾವ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಬಿ ಎಡ್ ಕೋರ್ಸ್ ಇರುತ್ತೆ, ಇವಾಗ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದ್ವಿ ನಾವು ಮಾಡ್ಬೋದಾ ಅಥವಾ ಯಾರು ಮಾಡಬಹುದು ಏನಿತ್ತಂತೆಲ್ಲ ಇದೆಲ್ಲ. ಸೊ ಒಂದು ವರ್ಷದ ಬಿ ಎಡ್ ಕೋರ್ಸ್ ಅನ್ನ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ತರಲಾಗ್ತದೆ ಅಂತ ಅಂದ್ಬಿಟ್ಟು ಅಧಿಕೃತ ಮಾಹಿತಿ ಪ್ರಕಟ ಆಗಿರೋದಾಗಿರುತ್ತೆ. 2026, 27ರಿಂದ ಜಾರಿ ಆಗುತ್ತೆ. ಯಾವಾಗ ವರ್ಷದಿಂದ ಜಾರಿ ಆಗುತ್ತೆ? ಈ ವರ್ಷದಿಂದನೇ ಜಾರಿ ಆಗುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ. 2026, 27ರಿಂದ ಜಾರಿಗೆ ತರೋದಕ್ಕೆ ಒಂದು ತೀರ್ಮಾನ ಮಾಡಿರೋದಾಗಿರುತ್ತೆ. 2026, 27ನೇ ಶೈಕ್ಷಣಿಕ ವರ್ಷದಲ್ಲಿ ಈ ವರ್ಷ ನೀವು ಅಪ್ಲಿಕೇಶನ್ ಆಗ್ತಿದಿರಲ್ಲ, ಈ ಒಂದು ನಾವು ವಿಡಿಯೋ ರೆಕಾರ್ಡ್ ಮಾಡ್ತಿರುವಂತ 2025ರಲ್ಲಿ 25, 26ನೇ ಸಾಲ ಆಗಿರುತ್ತೆ. ಮುಂದಿನ ವರ್ಷ 2026, 27ರಲ್ಲಿ ಬಿ ಎಡ್ ಮಾಡ್ತಕ್ಕಂಥವ್ರಿಗೆ ಒಂದು ವರ್ಷ ಇರುತ್ತೆ. ಬಟ್ ಅದು ಯಾರಿಗೆ ಇರುತ್ತೆ? ಎಲ್ರಿಗೂ ಇರುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಡುವಂತಂದ್ರೆ ಎಲ್ರಿಗೂ ಇರೋದಿಲ್ಲ. ಡಿಗ್ರಿಯನ್ನ ಕಂಪ್ಲೀಟ್ ಮಾಡುವಂತ ವಿದ್ಯಾರ್ಥಿಗಳಿಗೆ 2 ವರ್ಷದ ಬಿ ಎಡ್ ಕೋರ್ಸ್ ಇರುತ್ತೆ. ಆ ವಿದ್ಯಾರ್ಥಿಗಳು 2 ವರ್ಷದ ಕೋರ್ಸ್ ಅನ್ನು ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಪಿ ಜಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡುವಂತ ವಿದ್ಯಾರ್ಥಿನಿಯರಿಗೆ 1 ವರ್ಷಗಳ ಬಿ ಎಡ್ ಕೋರ್ಸ್ ಅನ್ನು ಮಾಡಬಹುದಾಗಿರುತ್ತೆ. ಯಾರು ಪೋಸ್ಟ್ ಗ್ರಾಜುಯೇಷನ್ MA, MCOM, MSc ಈ ಒಂದು ಕೋರ್ಸ್ಗಳನ್ನ ಮಾಡಿರ್ತಿಲ್ಲ, MBA ಇತರ ಒಂದು ಕೋರ್ಸ್ಗಳನ್ನ ಅಂದ್ರೆ ವಿದ್ಯಾರ್ಥಿಗಳು ಮೆಜಾರಿಟಿ ಬಿ ಎಡ್ ಅಂತಕ್ಕಂಥದ್ದು ಬರೋದೇನಂದ್ರೆ ಸೈನ್ಸ್ ಮತ್ತೆ ಆರ್ಟ್ಸ್ ವಿಭಾಗ ಅಂತ ಬರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಈ ಒಂದು MA ಅಥವಾ MSc ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಿಲ್ಲ, ಪೋಸ್ಟ್ ಗ್ರಾಜುಯೇಷನ್ ಒಟ್ಟಿನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ 1 ವರ್ಷದ ಬಿ ಎಡ್ ಕೋರ್ಸ್ ಅನ್ನು ನೀವು ಮಾಡಬಹುದಾಗಿರುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಪಿ ಜಿ ಮಾಡಿರುವಂಥ ವಿದ್ಯಾರ್ಥಿಗಳು ಮಾತ್ರ, ಅಥವಾ ಡಿಗ್ರಿ ಮಾಡಿದೀವಿ ನಾವು ಎಷ್ಟು ವರ್ಷದ ಕೋರ್ಸ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಡಿಗ್ರಿ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ 2 ವರ್ಷದ ಕೋರ್ಸ್ ಅನ್ನು ನೀವು ಮಾಡಬೇಕಾಗಿರುತ್ತೆ. ಅದು ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. 2 ವರ್ಷದ ಕೋರ್ಸ್ ಕೂಡ ಇರುತ್ತೆ, 1 ವರ್ಷದ ಕೋರ್ಸ್ ಕೂಡ ಬಂದರೂ ಕೂಡ ಅಂತ ಮಾಹಿತಿಯನ್ನು ತಿಳಿದು ಬಂದಿರೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಡಿಗ್ರಿ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ, ಬರೀ ಡಿಗ್ರಿ ಮಾಡಿದೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ 1 ವರ್ಷದ ಕೋರ್ಸ್ ಮಾಡಲಿಕ್ಕೆ ಬರೋದಿಲ್ಲ. 2 ವರ್ಷದ ಕೋರ್ಸ್ ನೀವು ಮಾಡಬೇಕಿರುತ್ತೆ. ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ ಡಿಗ್ರಿಯ ಜೊತೆಗೆ ಪಿ ಜಿಯನ್ನು ಕೂಡ ಮಾಡಿದೀವಿ, ಸ್ನಾತಕೋತ್ತರ ಪದವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ 2026, 27ರಿಂದ ಅದು ಜಾರಿಯಾದ ನಂತರದ ದಿನದಲ್ಲಿ ವಿದ್ಯಾರ್ಥಿಗಳಿಗೆ 1 ವರ್ಷದ ಬಿ ಎಡ್ ಕೋರ್ಸ್ ಅನ್ನು ಪೋಸ್ಟ್ ಗ್ರಾಜುಯೇಷನ್ ಮಾಡುವಂತ ವಿದ್ಯಾರ್ಥಿಗಳು ಮಾಡಬಹುದಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.